ಹಲೋ ಗೈಸ್, ಈಗ ನಾವು KCT ವೆರಿಫಿಕೇಷನ್ ಸ್ಲಿಪ್ಪನ್ನು ನಾವು ಡೌನ್ಲೋಡ್ ಮಾಡೋ ಅವಕಾಶ ನಮ್ಮ KE ಅವ್ರು ಕೊಟ್ಟವ್ರೆ. ಸೊ KE ವೆಬ್ಸೈಟಲ್ಲಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಲಿಂಕನ್ನು ಬಿಟ್ಟವ್ರೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ನಿಮ್ಮ ಲಾಗಿನ್ ID ಆಗಿರ್ಬೋದು, ಇಲ್ಲಾಂದರೆ ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮ ಪಾಸ್ವರ್ಡ್ ಹಾಕಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಫಾರ್ ಎಕ್ಸಾಂಪಲ್ ನೀವು ಪಾಸ್ವರ್ಡ್ ಏನು ಮರ್ತಿದ್ರೆ ನೀವು ಬೇಕಾದರೆ ಫರ್ಗಾಟ್ ಪಾಸ್ವರ್ಡ್ ಅಂತ ಹೊಡೆದ್ಬಿಟ್ಟು ಮತ್ತು ನೀವು ನಿಮ್ಮ ಯೂಸರ್ ID ಮಾಡಿ ನಿಮ್ಮ ಫೋನ್ಗೆ OTP ಹೋಗುತ್ತೆ. ಲೈಕ್ ನಿಮ್ಮ ರಿಜಿಸ್ಟ್ರೇಷನಲ್ಲಿ ನೀವು ಯಾವ ನಂಬರ್ ಕೊಟ್ಟಿದ್ದು ಆ ಫೋನ್ಗೆ OTP ಹೋಗುತ್ತೆ. ಸೊ ಆ OTP ಮುಖಾಂತರ ನೀವು ಮತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ನೀವು ಯಾಕಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲಿ ನಿಮ್ಮ ಎಲಿಜಿಬಿಲಿಟಿ, ನೀವು ಏನೇನು ಎಲಿಜಿಬಿಲಿಟಿ ಕ್ಯಾಟಗಿರಿ, ಯಾವ ಕ್ಯಾಟಗಿರಿ ನೀವು ಎಲಿಜಿಬಿಲಿಟಿ ಇದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ. ಆ್ಯಂಡ್ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಆಗಿರ್ಬೋದು, ಆ್ಯಪ್ ನಂಬರು, CT ನಂಬರ್ ಆಗಿರ್ಬೋದು, ಸೊ ಇಂಥ ಡೀಟೇಲ್ಸ್ ಎಲ್ಲ ಇರ್ತವೆ. ಸೊ ಇದನ್ನು ಯಾರಿಗೂ ನೀವು ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರೋ ಡೀಟೇಲ್ಸ್ ನಿಮಗೆ ಆಪ್ಷನ್ ಎಂಟ್ರಿ ಯೂಸ್ ಆಗುತ್ತೆ. ಸೊ ವೆರಿಫಿಕೇಷನ್ ಸ್ಲಿಪ್ ಈಗ ಬಿಟ್ಟವ್ರೆ. ಸೊ ಆಪ್ಷನ್ ಎಂಟ್ರಿ ವಿತಿನ್ 1 ವೀಕ್ ನೆಕ್ಸ್ಟ್ ಮಂಡೇ ಮೇ ಬಿ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಸೊ ಇನ್ನು ಫೀ ಸ್ಟ್ರಕ್ಚರ್ ಬಿಡ್ತಾರೆ, ಇನ್ನು 2-3 ಡೇಸಲ್ಲಿ ಫೀ ಸ್ಟ್ರಕ್ಚರ್ ಬಿಡ್ತಾರೆ. ಅದಾದಮೇಲೆ ನಮಗೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ನೀವು ಕಾಲೇಜಸ್ ಲಿಸ್ಟನ್ನು ಮಾಡ್ಕೊಳ್ಳಿ. ಎಷ್ಟು ಬೇಕಾದರೂ ಅಷ್ಟು ವೀಡಿಯೋ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಬೇಕಾದ್ರೆ ನೋಡಿ. ಆ್ಯಂಡ್ ಕಾಲೇಜ್ ಲಿಸ್ಟಲ್ಲಿ ನೀಟಾಗಿ ಪ್ರಿಪೇರ್ ಮಾಡಿ ಆ್ಯಂಡ್ ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿ. ಆ್ಯಂಡ್ ದಿಸ್ ಅವರ್ ಅಪ್ಡೇಟ್. ಆ್ಯಂಡ್ ಈ ವಿಡಿಯೋಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಆಲ್ ದಿ ಬೆಸ್ಟ್.